ಇನ್ನು 2008ರ ಮಾಲೆಗಾಂವ್ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಬಿಜೆಪಿಯ ಮಾಜಿ ಸಂಸದೆ ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್, ಲೆಫ್ಟಿನೆಂಟ್ ಕರ್ನಲ್ ಪುರೋಹಿತ್ ಸೇರಿದಂತೆ 7 ಆರೋಪಿಗಳನ್ನು ಎನ್ಐಎ ವಿಶೇಷ ನ್ಯಾಯಾಲಯ ಖುಲಾಸೆಗೊಳಿಸಿದೆ. 17 ವರ್ಷಗಳ ನಂತರ ಸುದೀರ್ಘ ವಿಚಾರಣೆ ನಡೆಸಿದ ಕೋರ್ಟ್ ಆರೋಪಿಗಳ ವಿರುದ್ಧ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅಂತ ಹೇಳಿದೆ. ಹಾಗಾಗಿ ಪ್ರಜ್ಞಾ ಸಿಂಗ್ ಠಾಕೂರ್, ಮಾಜಿ ಸೇನಾಧಿಕಾರಿ ಪ್ರಸಾದ್ ಪುರೋಹಿತ್, ಮೇಜರ್ ರಮೇಶ್ ಉಪಾಧ್ಯಾಯ, ಸುಧಾಕರ್ ಚತುರ್ವೇದಿ, ಅಜಯ್ ರಹಿರ್ಕರ್, ಶಂಕರಾಚಾರ್ಯ ಹಾಗೂ ಸಮೀರ್ ಕುಲಕರ್ಣಿ ಅವರನ್ನು ಆರೋಪ ಮುಕ್ತಗೊಳಿಸಲಾಗಿದೆ. ಸ್ಫೋಟದಲ್ಲಿ ಮೃತಪಟ್ಟ 6 ಜನರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 50,000 ರೂಪಾಯಿ ಪರಿಹಾರ ನೀಡುವುದಾಗಿ ನ್ಯಾಯಾಲಯ ಹೇಳಿದೆ. ಸೆಪ್ಟೆಂಬರ್ 29, 2008ರಂದು ಮಹಾರಾಷ್ಟ್ರದ ಮಾಲೆಗಾಂವ್ ಪಟ್ಟಣದ ಮಸೀದಿಯ ಬಳಿ ಬೈಕ್ ಒಂದು ಸ್ಫೋಟಗೊಂಡಿತ್ತು. ಘಟನೆಯಲ್ಲಿ 6 ಜನ ಸಾವನ್ನಪ್ಪಿದ್ರು, 100ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು. ಕೋರ್ಟ್ ಆದೇಶದ ಬೆನ್ನಲ್ಲೇ ಮಾತನಾಡಿದ ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್, ತನಿಖೆಗೆ ಕರೆಸಿಕೊಳ್ಳುವವರಿಗೆ ಅವರ ಹಿಂದೆ ಒಂದು ಆಧಾರವಿರಬೇಕು, ಅದರ ಹಿಂದೆ ಒಂದು ಆಧಾರ ಇರಬೇಕು. ನಾನು ಮೊದಲಿಂದಲೂ ಕೂಡ ಈ ವಿಷಯವನ್ನು ಹೇಳ್ಕೊಂಬಂದಿದ್ದೆ. ನನ್ನನ್ನು ತನಿಖೆಗೆ ಕರೆಸಿದ್ರು, ಬಂಧಿಸಿ ಚಿತ್ರಹಿಂಸೆಯನ್ನು ಕೊಡಲಾಯಿತು. ಇದು ನನ್ನ ಇಡೀ ಜೀವನವನ್ನು ಹಾಳು ಮಾಡ್ತು. ಇಂದು ಹಿಂದುತ್ವ ಗೆದ್ದಿದೆ, ದೇವರು ತಪ್ಪಿತಸ್ಥರನ್ನ ಶಿಕ್ಷಿಸ್ತಾನೆ ಅಂತ ಮಾತನಾಡಿದ್ದಾರೆ. ಸೊ ಹಾಗಾದ್ರೆ ಕೋರ್ಟ್ ಏನ್ ಹೇಳ್ತು ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ? ಪ್ರಾಸಿಕ್ಯೂಷನ್ ಬಲವಾದ ಪುರಾವೆ ತರಲು ವಿಫಲವಾಗಿದೆ, ಅಂದ್ರೆ ಸಾಕ್ಷ್ಯಗಳ ಕೊರತೆ ಇದೆ ಅನ್ನೋದನ್ನ ಹೇಳಿದೆ. ಸಾಧ್ವಿ ಬೈಕ್ ಅನ್ನೋದನ್ನ ಯಾವುದೇ ಸಾಕ್ಷ್ಯಾಧಾರಗಳ ಮೂಲಕವಾಗಿ ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಬೈಕ್ನ ಚಾಸಿಸ್ನ ಸರಣಿ ಸಂಖ್ಯೆ ಸಂಪೂರ್ಣವಾಗಿ ವಶಪಡಿಸಿಕೊಂಡಿಲ್ಲ. ಯಾವುದೇ ಚಾಸಿಸ್ ನಂಬರ್ ಕೂಡ ಬೇಕಾದಾಗ ಪೂರ್ತಿಯನ್ನ ಪಡ್ಕೊಂಡಿರಬೇಕು. ಇದರಲ್ಲಿ ಪೂರ್ತಿ ಸಿಕ್ಕಿಲ್ಲ ಅನ್ನೋದು ಪ್ರಜ್ಞಾ ವಿರುದ್ಧ ಆರೋಪ ಸಾಬೀತಿಗೆ ಪ್ರಾಸಿಕ್ಯೂಷನ್ ವಿಫಲವಾಗಿದೆ. ಕಾಶ್ಮೀರದಿಂದ ಲೆಫ್ಟಿನೆಂಟ್ ಕರ್ನಲ್ RDX ಪಡೆದಿದ್ದ ಬಗ್ಗೆಯೂ ಕೂಡ ಸಾಕ್ಷ್ಯ ಇಲ್ಲ, ಯಾಕಂದ್ರೆ ಅವ್ರ ಮೇಲೆ ಹಾಕಿದ್ರು ಈ ಆರೋಪವನ್ನ. ಸ್ಥಳ ಮಹಜರು ವೇಳೆ ಸಾಕಷ್ಟು ವಿಫಲವಾಗಿದೆ. ಪೊಲೀಸರು ನೀಡಿದ ಸಾಕ್ಷ್ಯ ಆಧರಿಸಿ ಶಿಕ್ಷೆ ನೀಡಲು ಸಾಧ್ಯವಿಲ್ಲ. ಭಯೋತ್ಪಾದನೆಗೆ ಯಾವುದೇ ಧರ್ಮವಿಲ್ಲ, ಆದರೆ ನೈತಿಕ ಆಧಾರದ ಮೇಲೆ ಶಿಕ್ಷೆ ವಿಧಿಸಲಾಗುವುದಿಲ್ಲ ಅಂತ ಕೂಡ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ, ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಬಿಸಲೆ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನಗೆ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. ಈ ಪ್ರಕರಣ ಒಂದು ರೀತಿಯಾಗಿ ಅನೇಕ ಹಿಂದೂ ಮುಖಂಡರಿಗೆ, ಅದರಲ್ಲೂ ಕೂಡ ಸಾಧ್ವಿ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಟೀಕೆಗೆ ಗುರಿಯಾಗಿತ್ತು. ಬಿಜೆಪಿಯವ್ರನ್ನ ಬೆರಳು ಮಾಡಿ ಹೇಳ್ತಾ ಇದ್ದೀವಿ, ಹಿಂದೂ ಭಯೋತ್ಪಾದಕರು, ಕೇಸರಿ ಭಯೋತ್ಪಾದಕರು ಅಂತ ಹೇಳಿ. ಈಗ ಏನು ಹೇಳ್ತೀರಾ? ಹಾಗಿದ್ದಾಗ ಏನು ಹೇಳ್ತೀರಾ? ನೋಡಿ, ಒಂದು ಹೇಳ್ತಿದಾರಲ್ಲ, ತನಿಖೆ ಹಳ್ಳ ಇಡಿಸ್ಬೇಕು ಅಂತಾನೆ ಯಾವುದೇ ಸಾಕ್ಷ್ಯಗಳನ್ನ ಒದಗಿಸ್ಲಿಲ್ಲ, ಇವ್ರನ್ನ ಸೇಫ್ ಮಾಡಬೇಕು ಅಂತಾನೆ ಅದನ್ನ ಮಾಡಿದ್ರು ಅಂತ. ಬರ್ತೀನಿ ಆ ವಿಚಾರಕ್ಕೆ, ಬಹಳ ಇಂಪಾರ್ಟೆಂಟ್ ಇದೆ. ಒಬ್ರು ಮಂತ್ರಿಗಳು ಆ ವಿಚಾರದಲ್ಲಿ ಮಾತಾಡಿದ್ದಾರೆ ಅಲ್ವಾ? ನೋಡಿ, ಅದನ್ನು ಕೂಡ ನೋಡೇ ಬಿಡೋಣ ಅಲ್ವಾ? ಫಸ್ಟ್ ನೋಡ್ಕೊಂಡೇ ಬಂದ್ಬಿಡೋಣ. ಸೊ ಮಾಲೆಗಾಂವ್ ಸ್ಫೋಟದಲ್ಲಿ ಹಿಂದೂ ಭಯೋತ್ಪಾದನೆ ಅನ್ನೋ ಬಣ್ಣ ಕಟ್ಟೋಕೆ ಯತ್ನಿಸಿದ AIC ನಾಯಕರಾದಂಥ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಕ್ಷಮೆ ಯಾಚಿಸಬೇಕು ಅಂತ ಬಿಜೆಪಿ ಈಗ ಪಟ್ಟು ಹಿಡ್ಕೊಂಡಿದೆ. ಕೇಸರಿ ಭಯೋತ್ಪಾದನೆ, ಹಿಂದೂ ಭಯೋತ್ಪಾದನೆ ಅಂತಿದ್ದ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ನ ಮುಖ ಕಳಚಿದೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಕಾಂಗ್ರೆಸ್ನ ದೇಶ ವಿರೋಧಿ, ಸನಾತನ ಧರ್ಮ ವಿರೋಧಿ ಅನ್ನೋದು ಬಯಲಾಗಿದೆ ಅಂತ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ವಾಗ್ದಾಳಿ ನಡೆಸಿದ್ದಾರೆ. ಇನ್ನೊಂದೆಡೆಗೆ ವಿಪಕ್ಷ ನಾಯಕ ಅಶೋಕ್ ಮುಸ್ಲಿಮರ ಓಲೈಕೆಗಾಗಿ ಹಿಂದೂ ಭಯೋತ್ಪಾದನೆ ಅಂತ ಕರೆದಿದ್ದ ಕಾಂಗ್ರೆಸ್ಗೆ ಈಗ ದೊಡ್ಡ ಮುಖಭಂಗ ಆಗಿದೆ ಅಂತಂದ್ರೆ, ಕಾಂಗ್ರೆಸ್ ಇವತ್ತಿನವರೆಗೂ ಕೂಡ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಬರ್ತಾ ಇದೆ ಅಂತ ಯತ್ನಾಳ್ ಅವರ ಟೀಕೆ. ಇದರ ಮಧ್ಯದಲ್ಲಿ ಅನೇಕ ಕೇಸ್ಗಳಲ್ಲಿ ಸಾಕ್ಷಿಗಳು ಇದ್ದರೂ ಕೂಡ ತದ್ವಿರುದ್ಧವಾಗಿ ತೀರ್ಪು ಬಂದಿರುವ ಉದಾಹರಣೆಗಳಿವೆ. ಇಲ್ಲೂ ಹಾಗೆ ಆಗಿದೆ ಅಂತ ಸಚಿವ ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆ. RSS ಮುಖ್ಯಸ್ಥರಾದಂಥ ಮೋಹನ್ ಭಾಗವತರ ಹೆಸರು ಹೇಳಿ, ಯೋಗಿ ಆದಿತ್ಯನಾಥ್ ಅವರ ಹೆಸರು ಹೇಳಿ ಅಂತೇಳಿ ಟಾರ್ಚರ್ ಮಾಡಿರುವಂಥದ್ದು ಇವತ್ತು NI ಕೋರ್ಟ್ ಏನು ತೀರ್ಪು ಬಂದಿದೆ. ಸಾಧ್ವಿ ಪ್ರಜ್ಞಾ ಸಿಂಗ್ ಸೇರಿ ಎಲ್ಲರನ್ನ ಖುಲಾಸ್ ಮಾಡಿದ್ದಾರೆ, ಕಳಂಕ ರಹಿತವಾಗಿ ಬಿಡುಗಡೆ ಮಾಡಿದ್ದಾರೆ. ಮಾಲೆಗಾಂವ್ ಪ್ರಕರಣ ಆದಾಗ ಕೇಂದ್ರದಲ್ಲಿ UPA ಸರ್ಕಾರ ಇತ್ತು. ಹಿಂದೂ ಟೆರರಿಸಮ್ ಅನ್ನುವಂಥ ಒಂದು ವ್ಯಾಖ್ಯಾನವನ್ನು ಮಾಡುವಂಥ ಪ್ರಯತ್ನ ಮಾಡಿದ್ರು. ಈ ದೇಶದಲ್ಲಿ ಕಾಂಗ್ರೆಸ್ ಇವತ್ತಿನವರೆಗೂ ಅವರು ಹಿಂದೂಗಳನ್ನು ಟಾರ್ಗೆಟ್ ಮಾಡುವಂಥದ್ದು ಆ ಒಂದು ಪಕ್ಷದ ಒಂದು ಗುರಿಯಾಗಿದೆ. ಕಾಂಗ್ರೆಸ್ಸಿನ ಮಾನಸಿಕತೆ ಭಾರತದ ಜೊತೆಗಿಲ್ಲ. ಅಂದ್ರೆ ಹಿಂದೂಗಳು ಎಂದೂ ಭಯೋತ್ಪಾದಕನ ಒಪ್ಪಿದಂತರಲ್ಲ, ಅಂತ ಕೆಲಸ ಹಿಂದೂಗಳು ಎಂದೂ ಮಾಡಿಲ್ಲ. ಇದೆಲ್ಲ ಗೊತ್ತಲ್ಲ ಯಾವ ರೀತಿ ಇತ್ತೀಚೆಗೆ ಜಡ್ಜ್ಮೆಂಟ್ಗಳು ಬರ್ತಾ ಇರೋದು. ಸಾಕ್ಷಿಗಳು ಇದ್ರೂ ಕೂಡ ಒಂದೊಂದ್ಸರಿ ತದ್ವಿರೋಧಾಗಿ ಬರ್ತಾ ಇರೋದು ಇದೇನು ಮೊದಲನೇ ಸರಿ ಅಲ್ಲ, ಎಸ್ಪೆಷಲಿ ಇಂಥ ಕೇಸ್ಗಳಲ್ಲಿ. ಕೆಲವು ಸರಿ ಕೆಲವರು ಕಂಟ್ರೋಲ್ ತಪ್ಪಿಡ್ತಾರ, ನ್ಯಾಯಾಲಯದ ಮೇಲೆ ಅವ್ರು ಚಾಲೆಂಜ್ ಮಾಡ್ತಾ ಇದ್ದಾರೆ ಈ ಮಾತುಗಳನ್ನ. ಅರ್ಥನೇ ಆಗ್ತಿಲ್ಲ. ಕೆಲವರು ತಿಳಿದವರು, ಬುದ್ಧಿವಂತರು, ದೊಡ್ಡವರು ಇವರೆಲ್ಲ ನ್ಯಾಯಾಲಯಗಳ ವಿಚಾರದಲ್ಲೂ ಕೂಡ ಹೀಗೆಲ್ಲ ಮಾತನಾಡ್ತಾರೆ, ತೀರ್ಪಿನ ವಿಚಾರದಲ್ಲಿ ಅಂತ ಹೇಳಿ. ತೀರ್ಪನ್ನ ವಿಶ್ಲೇಷಿಸೋದು ಬೇರೆ,
ಬಟ್ ತೀರ್ಪಿನ ಬಗ್ಗೆ ಮಾತನಾಡೋದು ಬೇರೆ. ಅದನ್ನೇ direct ಟೀಕೆ ಮಾಡ್ತಾ ಇರೋದು. ಕೋರ್ಟ್ ಅಂತ ಅನಿಸುತ್ತೆ ನನಗೆ ಆ್ಯಕ್ಚುಲಿ ಈ ಥರ ಮಾತನಾಡೋದು. ಓಕೆ, ಒಂದು ಕಡೆಗೆ ಬಿಟ್ಬಿಡೋಣ. ಹಾಗಾಗಿದ್ರೆ ಮಂತ್ರಿಗಳಿಗೆ ಕೇಳಬೇಕು. ಹಾಗಿದ್ದಾಗ ಏನೂ ಇಲ್ಲದೇನೆ DJ ಹಳ್ಳಿ KJ ಹಳ್ಳಿ ಯಾವುದು ತನಿಖೆ ಆಗಲಾರ್ದೇನೆ ಅಮಾಯಕರು ಅಂತ ಪಟ್ಟ ಕಟ್ಟು ಕಳಿಸಿದ್ರಲ್ಲ, ಅದನ್ನೇನು ಹೇಳಬೇಕು? ಏನೂ ಇಲ್ಲದೇನೆ ಹುಬ್ಬಳ್ಳಿಯಲ್ಲಿ ಆದಂಥ ಕೇಸ್ಗಳಲ್ಲಿ ಅಮಾಯಕರು ಅಂತ ಹೇಳಿ ಕಳಿಸಿದ್ರಲ್ಲ, ಅದನ್ನೇನಂತ ಹೇಳಬೇಕು? ಏನೂ ಇಲ್ಲದೇನೆ ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ನಲ್ಲಿ ಬ್ರದರ್ಸ್ ಅಂತ ಕರೆದ್ರಲ್ಲ, ಏನಂತ ಹೇಳಬೇಕು? ಅದಕ್ಕಿಂತಲೂ ಒಂದು ಮುಂಚೆ ಹೆಚ್ಚು ಹೋಗ್ತೀನಿ. ಇವತ್ತಾಗಿರೋದು ರಾಜಣ್ಣ ಅವರ ಪ್ರಕರಣದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಬಂತಲ್ಲ, ಅದನ್ನು ಹಂಗೆ ಅಂದ್ಕೊಳ್ಬೇಕಾ ಸರ್? ಅದನ್ನು ಹಂಗೆ ಅಂದ್ಕೊಳ್ಬೇಕಾ? ಅದೇನು ಒತ್ತಾಯಕ್ಕ? ಅಥವಾ ಸಾಕ್ಷಿಗಳಿದ್ದರೂ ಕೂಡ ಸಾಕ್ಷಿಗಳು ಆಚೆ ಬರುವಂಥದ್ದ? ಏನಂತ ಅನ್ಬೇಕು ಅದಕ್ಕೆ? ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವರು ಸಮಾಜದಲ್ಲಿ ಮಾತನಾಡಬೇಕಾದ್ರೆ, ಅದು ಕೋರ್ಟಿನ ವಿಚಾರದಲ್ಲಿ ತೀರ್ಪುಗಳನ್ನು ಮಾತನಾಡಬೇಕಾದ್ರೆ ಅದನ್ನೂ ಒಪ್ಕೊಳ್ಳಲ್ಲ ಅಂತಂದ್ರೆ ಏನು ಹೇಳೋಣ ರೀ? ನಿಮ್ಮ ಕೋರ್ಟ್ ಕೇವಲ ಸಾಕ್ಷ್ಯ ಅಷ್ಟೇ ನೋಡೋದು, ಯಾರ ಭಾವನೆನೂ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನು ಹೇಳ್ಬೇಕು? ಅಲ್ಲ, ಅದನ್ನೇ ಹೇಳ್ತಾ ಇರೋದು ನಾನು. ನೀವು ಹೇಳಿದ್ದೇ ಸರಿ ಅನ್ನುವಂಥ ಮಟ್ಟಕ್ಕೆ ನಿರ್ಧಾರಕ್ಕೆ ಬಂದ ನಂತರ ಕೋರ್ಟ್ ಆದರೂ ಯಾಕೆ ಇಟ್ಟಿದ್ದೀರಾ? ಅದಕ್ಕೊಂದು ಹೋರಾಟ ಮಾಡಿಬಿಡಿ. ಕೋರ್ಟ್ಗಳೇ ಬೇಡ, ನಾವು ಹೇಳಿದ್ದೇ ಎಲ್ಲವೂ ಕೂಡ ಸತ್ಯ ಅನ್ನುವಂಥ ಮಟ್ಟಕ್ಕೆ ಬಂದುಬಿಡಿ. ಯಾಕೆ ಜನರಲ್ಲಿರುವಂತಹ ಕೋರ್ಟಿನ ಬಗ್ಗೆ, ಒಂದಿಷ್ಟು ನ್ಯಾಯದ ಬಗ್ಗೆ ನಿಮ್ಮ ಮೇಲಂತೂ ನಂಬಿಕೆ ಹೊರಟೋಗ್ಬಿಟ್ಟಿದೆ ಜನಕ್ಕೆ. ನಿಮ್ಮೇಲಿರುವಂಥ ಹೊರಟೋಗ್ಬಿಟ್ಟಿದೆ ನಂಬಿಕೆಗಳೇ ಇಲ್ಲ ರಾಜಕಾರಣಿಗಳ ಬಗ್ಗೆ. ನೀವು ಭ್ರಷ್ಟರು, ಲೂಟಿಕೋರರು, ಇವುಗಳ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಒಂದು ನಂಬಿಕೆ ಇರೋದು ನ್ಯಾಯಾಲಯಗಳ ಬಗ್ಗೆ ಇದೆ. ಅದನ್ನು ನಿಮ್ಮ ಹೊಲಸು ರಾಜಕೀಯದಿಂದಾಗಿ ಗಲೀಜು ಮಾಡಬೇಡಿ. ಅದು ಗೌರವ ಹಾಗೇ ಇರಲಿ. ಅವರ ಮುಂದೆ ಯಾವ ಸಾಕ್ಷಿಗಳನ್ನು ಇಟ್ಟಿರ್ತಾರೋ ಆ ಸಾಕ್ಷಿಗಳ ಆಧಾರದ ಮೇಲೆ ನ್ಯಾಯಾಧೀಶರು ತೀರ್ಪನ್ನು ಕೊಡ್ತಾರೆ. ನಿಮ್ಮ ಥರ ರಾಜಕಾರಣಿಗಳ ರೀತಿಯಲ್ಲಿ ಕಚಡ ರೀತಿಯಲ್ಲಿ ಮಾತನಾಡ್ಕೊಂಡು ಹೋಗೋದಿಲ್ಲ. ನಾನು ಬಳಕೆ ಮಾಡಬಾರ್ದು ಅಂತೇನು ಕೆಲವು ಶಬ್ದಗಳನ್ನು. ಏನ್ರಿ ಏನು ಹೇಳ್ತಾ ಇದ್ದೀರಾ ಸಮಾಜಕ್ಕೆ ಅಂತ?